ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಕೊಬ್ಬರಿ, ಕೊತ್ತಂಬರಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಬದನೆಕಾಯಿ. ಇದರಲ್ಲಿ ಸ್ವಲ್ಪ 4 ಲವಂಗ, 3 ಮೆಣಸು, 1 ಏಲಕ್ಕಿ, ಸ್ವಲ್ಪ ಚಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಇದು ಶೇಂಗಾ ಬೀಜ ಮತ್ತು ಎಳ್ಳನ್ನ ಹುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಬನ್ನಿ, ಮತ್ತು ಅದ್ರ ಜೊತೆ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಬೇಕು, ಎಣ್ಣೆ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಭಾಳ ಬೇಕಂದರೆ ಕೊಬ್ಬರಿ ಭಾಳ ಹಾಕ್ಕೋಬೋದು. ನಾನು ಮಾಡ್ತಿರೋದೇ 7 ಬದನೆಕಾಯಿಗೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 10-12 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿಗೆ ಜಾಸ್ತಿ ಸ್ವಲ್ಪ ಶುಂಠಿ, ಕೊತ್ತಂಬರಿ. ನಾನು ಶೇಂಗಾ ಮತ್ತು ಎಳ್ಳನ್ನು ಹುರಿದಿಟ್ಕೊಂಡಿದ್ದೆ ಫ್ರೆಂಡ್ಸ್, ಅದು ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸು ಹಾಕಿದ್ದೀನಿ. ಮತ್ತು ಅದ್ರ ಜೊತೆ ನಾನು ಬರೀ 2 ಟೊಮೆಟೊ ಹಾಕ್ಕೊಂಡೆ, ಸಾಕು ಅನ್ನಿಸ್ತು ನನಗಷ್ಟೇ. ಅದಕ್ಕೆ 2 ಟೊಮೆಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ನೀರು ಹಾಕ್ಲಿಲ್ಲಂಗೆ ಮಿಕ್ಸಿ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಇರಬೇಕು. ನೀರು ಹಾಕಿದರೆ ನೀವು ಬದ್ನೆಕಾಯಿ ತುಂಬ್ತಿರಲ್ಲ, ಆವಾಗ ಅದೆಲ್ಲ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಈ ಥರ ಆದರೆ ಸಾಕು. ನಾನು ಇದ್ರ ಜೊತೆಗೆ ನಾವು ಖಾರದ ಪುಡಿ 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮೀಡಿಯಮ್ ಖಾರ ತಿಂತಾರೆ, ಅದಕ್ಕೋಸ್ಕರ ಖಾರನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸಿ ಮಾಡಬೇಕು. ಸಾರಿ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು, ಹಾಕ್ಲಿಕ್ಕೆ ಮಿಸ್ ಆಗಿದೆ. ಮಿಕ್ಸಿ ಆದಮೇಲೆ ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು, ಇದಕ್ಕೆ ಎಣ್ಣೆ ಬದನೆಕಾಯಿ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಕರಿಬೇವು. ನಾನು ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿರಲಿ ಫ್ರೆಂಡ್ಸ್, ಅಷ್ಟೊತ್ತಿಗೆ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನೊಂದು ಬೌಲಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಲ್ರೆಡಿ ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡ್ಕೊಳ್ಳಿ. 4 ಸೈಡಲ್ಲಿ ಕಟ್ ಮಾಡಬೇಕಿತ್ತು. ಮಿಡಲ್ ಒಂದು ಸೈಡು ಮತ್ತು ಸೈಡಿಗೆ ಒಂದು ಸೈಡು ನೋಡ್ಬೇಕು, ಟೆಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದ್ರ ಒಂದೊಂದು ಸತಿ ಹುಳ ಇರ್ತವೆ, ಕೆಟ್ಟೋಗಿರುತ್ತೆ. ನೋಡಿಕೊಂಡು ಉಪ್ಪು ನೀರಲ್ಲಿ ಹಾಕ್ಕೋಬೇಕು. ಉಪ್ಪು ನೀರಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಬದನೆಕಾಯಿ ಕಪ್ಪಗಾಗಬಾರ್ದು, ಮತ್ತು ಅದು ಹಂಗೆ ಇಟ್ಟರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಹಾಕಿ ಇಡಬೇಕು. ನಾನೆಲ್ಲ ಈ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ. ಈ ಎಣ್ಣೆ ಬದನೆಕಾಯಿನ 2 ಟೈಪು ಮಾಡ್ಬೋದು ಫ್ರೆಂಡ್ಸ್. ಒಂದು ಸತಿ ಈ ಥರನೂ ಮಾಡ್ಬೋದು, ಇನ್ನೊಂದು ಟೈಪ್ ಅಂದರೆ ಬರೀ ಶೇಂಗಾ, ಎಳ್ಳು, ಗುರೋಳು, ಒಣ ಕೊಬ್ಬರಿ ಆ ಥರ ಅದು ಪೌಡ್ರ್ ಮಾಡ್ಕೊಂಡು ಆ ಥರನೂ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ, ಇದೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಬದನೆಕಾಯಿ ಒಳಗೆ ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನ ಚೆನ್ನಾಗಿ ಒಳಗಿನ ತನಕ ಚೆನ್ನಾಗಿ ತುಂಬಬೇಕು. ಅದಕ್ಕೆ ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡಬೇಕಾದ್ರೆ. ಯಾಕಂದರೆ ನೀರು ಹಾಕಿದರೆ ಅದು ಒಳಗೆ ಕೂರಲ್ಲ, ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕ್ಲಿಲ್ಲಂಗೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಎಲ್ಲವಕ್ಕೂ ಈ ಥರ ಮಸಾಲೆ ಹಚ್ಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಆ ಬದನೆಕಾಯಿ ಹೇಳಿದ್ನಲ್ಲ, ಅದಕ್ಕೆ ಟೊಮೊಟೊ ಹಾಕಲ್ಲ, ಹುಣ್ಸೆಹಣ್ಣಿನ ರಸ ಹಾಕಿ ಈ ಥರ ಪೌಡ್ರಿಗೆಲ್ಲ ಹುಣ್ಸೆಹಣ್ಣು ರಸ ಹಾಕಿ ಕಲಸಿ ಇದೇ ಥರ ಬದನೆಕಾಯಿ ತುಂಬಿ ಮಾಡ್ತಾರೆ. ಆ ರೆಸಿಪಿನ ಕೂಡ ಒಂದ್ಸಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಬದನೆಕಾಯಿನ ಹಾಕೋಣ. ನಿಧಾನವಾಗಿ ಬದನೆಕಾಯಿ ಎಲ್ಲ ಇಟ್ಟು ಒಂದು 5 ಮಿನಿಟ್ಸ್ ಅದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಒಂದು ಕಡೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದು ಚೇಂಜ್ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಇನ್ನೊಂದು ಕಡೆನೂ ಅದೇ ಥರ ಒಂದು 5 ಮಿನಿಟ್ಸ್ ಇಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ ಬದನೆಕಾಯಿದು. ಈಗ ಉಳಿದಿರೋ ಮಸಾಲೆಯನ್ನೆಲ್ಲ ಹಾಕಿ, ನಮಗೆ ಎಷ್ಟು ಗ್ರೇವಿ ಬೇಕು, ತಿಕ್ ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ತಿಳು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು, ಯಾಕಂದರೆ ಇದರಲ್ಲಿ ಕೊಬ್ಬರಿ, ಶೇಂಗಾ, ಎಳ್ಳು ಹಾಕಿದ್ದೀವಲ್ಲ, ಅದು ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ತಾಯಿದ್ದೀನಿ ನಾನು. ಹಾಕಿ ಒಂದು ಸತಿ ಚೆನ್ನಾಗಿ ಮೆಲ್ಲಗೆ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಅದು ಇಲ್ಲಾಂದರೆ ಅದು ಮಸಾಲೆ ಎಲ್ಲ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಫ್ರೆಂಡ್ಸ್.
ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿದ ಮೇಲೆ ಕುಕ್ಕರಿನ ಮುಚ್ಚಳ ಮುಚ್ಚಿ 1-2 ವಿಷಲ್ ಹಾಕ್ಸ್ರಿ ಫ್ರೆಂಡ್ಸ್, ಸಾಕು. ನಾನು 2 ವಿಷಲೇ ಹಾಕ್ಸಿದ್ದು. ಅಲ್ಲಿ ಕರೆಕ್ಟ್ ಅದು ಚೆನ್ನಾಗಿ ಬದನೆಕಾಯಿನೂ ಬೆಂದ್ಕೊಳ್ಳುತ್ತೆ, ಗ್ರೇವಿನೂ ಚೆನ್ನಾಗಿ ಆಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇದು 2 ವಿಷಲ್ ಬಂದಿದೆ, ಆಫ್ ಮಾಡಿದ್ದೀನಿ. ಇಲ್ಲಿ ರೊಟ್ಟಿ ಮಾಡೋದಕ್ಕೆ ನಾನು ನೀರು ಮತ್ತು ಉಪ್ಪನ್ನು ಹಾಕಿ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಈಗ ರೊಟ್ಟಿ ಮಾಡೋದಕ್ಕೆ ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ನೀರು ಹಚ್ಚಿ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ, ಸಾಫ್ಟ್ ಕೂಡ ಇರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. 2 ತಿನ್ನೋರು 4 ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಯಾವ ಥರ ನಾದ್ತಾ ಇದ್ದೀನಿ. ಒಂದು 4-5 ಮಿನಿಟ್ಸ್ ಆದರೂ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್, ಸಾಫ್ಟಾಗಿ ಆಗಬೇಕಿಟ್ಟು. ಈಗ ಹೊಸ್ದಾಗಿ ಮಾಡೋರಾದರೆ ತುಂಬ ಸಾಫ್ಟ್ ಮಾಡ್ಕೋಬೇಡಿ, ಅವ್ರಿಗೆ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ. ನಾನು ಮಾಡ್ತೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೀನಿ. ನೋಡಿ ಈ ಥರ ಮುಟ್ಟಿದರೆ ಅಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ರೊಟ್ಟಿ ತಟ್ಟಲ್ಲ ಫ್ರೆಂಡ್ಸ್, ಲಟ್ಟಿಸ್ತೀನಿ. ನನಗೆ ಅದೇ ರೂಢಿ ಆಗಿದೆ ಲಟ್ಸೋದೇ. ಈಗ ಅದು ತುಂಬ ಈಸಿ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ಲಟ್ಟಿಸ್ತೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಈ ಥರ ಮಾಡ್ಕೊತೀನಿ. ಅದಾದಮೇಲೆ ಚೆನ್ನಾಗಿ ಲಟ್ಟಿಸಿ ನೀವು ಎಷ್ಟು ತೆಳು ಬೇಕಾದ್ರೂ ಲಟ್ಸ್ಕೊಬೋದು, ಸ್ವಲ್ಪರೂ ಅರಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ನೋಡಿ ರೊಟ್ಟಿ ಆಯಿತು, ಹಂಚಿಟ್ಟಿದ್ದೆ ಆಲ್ರೆಡಿ, ಆವಾಗಲೇ ಬಿಸಿ ಆಗಿದೆ. ಮಾಡಿರೋವಂಥ ರೊಟ್ಟಿ ಹಾಕಿ ಹಂಚಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ರೊಟ್ಟಿ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಈಗ ನೋಡಿ ಅದು ಬೆಂದಿದೆ. ಈಗ ತಿರುಗಿಸಾಕಬೇಕು. ತಿರುಗಿಸಾಕಿದ ಮೇಲೂ ಒಂದು 2 ನಿಮಿಷ ಆದರೂ ಬಿಡಬೇಕು, ಅದು ಚೆನ್ನಾಗಿ ಬೆಂದ್ಕೋಬೇಕು. ನೋಡಿ ಬೆಂದಿದೆ. ಈ ಬೆಂದಮೇಲೆ ಹಿಂಗೆ ಬಟ್ಟೆ ತೊಗೊಂಡು ಚೆನ್ನಾಗಿ ಒತ್ತಬೇಕು ಫ್ರೆಂಡ್ಸ್. ಒತ್ತಿದರೆ ರೊಟ್ಟಿ ಎಲ್ಲ ಚೆನ್ನಾಗಿ ಬೆಂದ್ಕೊಡುತ್ತೆ, ಇಲ್ಲಾಂದರೆ ಹಸಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ. ಈಗ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಪ್ಲೇಟಲ್ಲಿ ರೊಟ್ಟಿ, ಬದನೆಕಾಯಿ ಪಲ್ಯ ಮತ್ತು ಸೌತೆಕಾಯಿ.